ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಕುಂಭರಾಶಿಗೆ ಯಾವ ರೀತಿಯಾದಂತಹ ಗುರು ಗೋಚಾರದ ಫಲ 2025ರಲ್ಲಿ ಇದೆ ಎನ್ನುವುದನ್ನು ಗಮನಿಸೋಣ. 2025ರಲ್ಲಿ ಗುರು ಗೋಚಾರದ ಫಲ ಕುಂಭರಾಶಿಯವರಿಗೆ ಅತ್ಯಂತ ಸಾಧಕವಾಗಿರುವಂಥದ್ದು. ಆದರೆ ಎಷ್ಟೋ ಜನ ಈ ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡೋದು ಬೇಡ. ಯಾಕಂದರೆ ನಿಮಗೆ ಏನಾದರೂ 2ನೇ ಬಾರಿ ಬಂದಿರೋದಾದರೆ ಅದು ಹೊಂಬು ಶನಿಯಾಗಿರುತ್ತದೆ. ಹೊಂಬು ಶನಿ ನಿಮ್ಮ ಜೀವನವನ್ನೇ ಶುಭ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ. ಒಳ್ಳೆಯ ರೀತಿಯಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಪಂಚಮ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯಾರ್ಜಿತವಾಗಿರತಕ್ಕಂಥ ಅನೇಕ ಸುಕರ್ಮದ ಫಲಗಳನ್ನು ಸುಭಿಕ್ಷವಾದಂಥ ಸಮಯದಲ್ಲಿ ಅನುಭವಿಸಬಹುದಾದಂತಹ ಯೋಗದ ಫಲ ಕುಂಭರಾಶಿಯವರಿಗೆ ಇರುವಂಥದ್ದು. ಸೊ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಶುಭ ಫಲಗಳು ಇಷ್ಟು ದಿವಸಗಳು ನಡೆಯದೆ ಹಾಗೆ ಬಾಕಿ ಉಳಿದಂತಹ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತವೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ಸಂತಾನರಹಿತ ದಂಪತಿಗಳಿಗೆ, ಸಂತಾನಾಪೇಕ್ಷಿಗಳಿಗೆ ಅತ್ಯುತ್ತಮವಾದ ಆರೋಗ್ಯಯುತವಾದ ಸಂತಾನ ಪ್ರಾಪ್ತಿ, ಹೈಯರ್ ಸ್ಟಡೀಸ್ ಮಾಡ್ತಾ ಇರತಕ್ಕಂಥ ಪ್ರೈಮರಿ ಸ್ಟಡೀಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾಪ್ರಾಪ್ತಿಯ ಯೋಗ, ದೈಹಿಕ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತೀರಿ, ಆರೋಗ್ಯ ಪ್ರಾಪ್ತಿ ಆಗುವಂಥದ್ದು, ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತೀರಿ. ಬಹುಕಾಲದ ನಿರೀಕ್ಷಿತ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದು ಆಗುತ್ತೆ. ನಿಮ್ಮ ಜೀವನದಲ್ಲಿ ಇದ್ದಂತಹ ಅನೇಕ ಏರುಪೇರುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥ ಸಂದರ್ಭಗಳು ಈ ಒಂದು ಗುರು ಗೋಚಾರದ ಫಲದಲ್ಲಿ ನಿಮಗೆ ಸಿಗ್ತಾ ಇದೆ. ಪಂಚಮದ ಗುರು ನಿಮಗೆ ರಾಶಿಯ ಮೇಲೂ ದೃಷ್ಟಿಯನ್ನು ಕೊಡುತ್ತಾ, ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡುತ್ತಾ, ಅದೇ ರೀತಿಯಾಗಿ ನಿಮಗೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ ಇರುವಂಥದ್ದರಿಂದ ಭಾಗ್ಯೋದಯದ ಸಮಯ. ಕೆಲ ಕಾರ್ಯಗಳಲ್ಲಿ ಪ್ರಗತಿ, ನಿರುದ್ಯೋಗಗಳಲ್ಲಿ ಉತ್ತಮವಾದ ಉದ್ಯೋಗದ ಪ್ರಾಪ್ತಿ, ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ತೀರಿ ಅಥವಾ ಕೊಂಡುಕೊಳ್ತೀರಿ. ನಿವೇಶನಗಳ ಮೇಲೆ ಹೂಡಿಕೆಯನ್ನು ಮಾಡುತ್ತೀರಾ. ಅನುಕೂಲಕರವಾದ ಉಚ್ಚರಾಯ ಸ್ಥಿತಿಯನ್ನು ನೀವು ತಲುಪುತ್ತೀರಾ. ಕುಂಭರಾಶಿಯವರು ಅನೇಕ ವಿಧವಾದಂತಹ ನೋವುಗಳು, ಬಾವುಗಳು, ತಾಪತ್ರಯಗಳು, ಚಿಂತನೆಗಳು ಏನು ಬೇಕು ನಿಮಗೆ ಸಮಸ್ಯೆಗಳು ಆಗರವೇ ಆಗಿ ಹೋಗಿದ್ವು, ಅದೆಲ್ಲವೂ ಸಹ ಕರಗುವಂತಹ ಒಂದು ಸುಂದರವಾದ ಸಮಯ ಇದು ಆಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಇದೇ ಒಂದು ವಿಚಾರ, ಭಾಗ್ಯಸ್ಥಾನದ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ಸಂಪೂರ್ಣ ಅನುಗ್ರಹದ ದೃಷ್ಟಿ, ಭಾಗ್ಯೋದಯವೇ ಉಂಟಾಗುತ್ತೆ. ನಿಮ್ಮ ಜೀವನವೇ ಬದಲಾಗುವಂತಹ ಸಂದರ್ಭ ಬಂದರೂ ಬರಬಹುದು, ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಇಲ್ಲದೆ ಏನೂ ಇಲ್ಲದೆ ಫುಟ್ಪಾತಿನಲ್ಲಿ ಇದ್ದಂಥವನು ದಿಢೀರಂತ ಉಪ್ಪರಿಗೆ ಹೋಗಬಹುದು, ಸರಿನಾ? ಆದರೆ ಉಪ್ಪರಿಗೆಗೆ ಹೋದ ತಕ್ಷಣ ಅಹಂಕಾರವನ್ನು ರೂಢಿಸಿ ಮಾಡಿಕೊಳ್ಳೋದು ಬೇಡ. ಅಥವಾ ಅಯ್ಯೋ ನಾನು ಇನ್ನು ಹೀಗೆ ಇದ್ದೀನಿ ಅನ್ನೋದು ಬೇಡ. ಬದುಕಿನಲ್ಲಿ ಯಾವುದು ತಿರುಕನ ಕನಸಾಗಬಾರದಂತೆ. ತಿರುಕನ ಕನಸು ಏನು ಮಾಡುತ್ತಿದ್ದನಂತೆ, ಅದೇ ಕವಿತೆಯಲ್ಲಿ ಬರುವ ಹಾಗೆ, ತಿರುಕು ನೋರುವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತನೇ, ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು, ಪುರದೊಳು ನಡೆದು ಯಾರ ಕೊರಳಿನಲ್ಲಿ ತೊಡಸಿರುವುದೋ ಅವರಿಗೆ ಪಟ್ಟ ಅಂತ ಹೇಳ್ತಾ ಇದ್ದಂಗೆ ಆ ರೀತಿಯಾಗಿ ಕನಸು ಕಾಣುತ್ತಾ ಕೂತ್ಕೋಬೇಡಿ. ಕ್ರಿಯೆನಲ್ಲಿ ಮಾಡ್ತಾ ಇರಿ. ಅವನಿಗೆ ಯಾರಿಗೋ ಒಬ್ಬನಿಗೆ ಕರಿ ಬಂದು ಅಂದರೆ ಆನೆ ಬಂದು ಹಾರ ಹಾಕಿದ ತಕ್ಷಣ ಆ ಯುವರಾಣಿಯನ್ನು ಮದುವೆ ಮಾಡಿಕೊಳ್ಳುವಂಥ ಯೋಗ ಬಂದಂತೆ. ಆದರೆ ನಿಮ್ಮ ಕರ್ಮಗಳು ಅಂದರೆ ಕ್ರಿಯಾಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ, ನಿಮಗೆ ಎಲ್ಲವೂ ಸಹ ದೈವದ ಅನುಗ್ರಹದಿಂದ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ಸಾಡೆ ಸಾತಿನ ಬಗ್ಗೆ ಯೋಚನೆ ಬೇಡ. ನಿಮಗೆ ಶುಭದ ಗುರುವಿನ ಅನುಗ್ರಹ ಇರೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಮಾಡಬೇಕಾಗಿರತಕ್ಕಂಥದ್ದು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಿ. ಗುರುವಿನ ಪೂಜೆ ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಜೊತೆಗೆ ಮಾಯಾ ಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಗುರು 6, 3, 12 ಈ ರೀತಿ ಸ್ಥಾನಗಳಲ್ಲಿ ಏನಾದರೂ ಇದ್ದರೆ ಅದಕ್ಕೊಂದು ಸಣ್ಣ ಸಂಕಲ್ಪ ಪೂಜೆಯನ್ನು ಮಾಡಿಸಿಕೊಳ್ಳಿ. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ನೀವು ನಿಮಗೆ ತಿಳಿದಿರುವಂಥ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನೀವು ಅಕ್ಷತೆ ಪ್ರಸಾದವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಸಂಪೂರ್ಣವಾದ ಅನುಗ್ರಹ ಪಡ್ಕೊಳ್ಬಹುದು. ತಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಯಾವುದೇ ರೀತಿ ತಾಪತ್ರೆ ತೊಂದರೆಗಳು ಇದ್ದರೂ ಅದರಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀವು ಕುಂಭರಾಶಿಯವರಾಗಿದ್ದರೆ ಪ್ರತಿ ಶನಿವಾರ ನಿಮಗೆ ಸಾಡೆ ಸಾತಿ ಮುಕ್ತಿ ಆಗ್ತಾ ಇದ್ದೀರಾ. ಆದರೂ ಕೂಡ ನೀವು ಶನಿ ಟೆಂಪಲ್ಗೆ ಹೋಗೋದು ತುಂಬಾ ಒಳ್ಳೆಯದು. ಶನಿ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ಎಳ್ಬತ್ತಿಯನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ಖಂಡಿತ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ನಿಮಗೆ 2025ರಲ್ಲಿ
ಸಾಡೆ ಸಾತಿ ಶನಿಯಿಂದ ಮುಕ್ತಿ ಕೂಡ ಹೊಂದ್ತಾ ಇದ್ದೀರಾ. ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಇನ್ನು ಮುಂದೆ ಬರೋದಿಲ್ಲ. ಮೇ 15 ನಂತರ ನಿಮಗೆ ಖಂಡಿತ ಗುರುಬಲ ಬರುತ್ತೆ. ಆಗ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದು ಯಶಸ್ವಿಯಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಪ್ರಯತ್ನ ಪಡೋದನ್ನು ಖಂಡಿತ ಮರಿಬೇಡಿ. ಸುಮ್ಮನೆ ಕೂತ್ಕೊಂಡು ಇದು ಆಗಿಲ್ಲ ಅದಾಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ನೀವು ಪ್ರಯತ್ನನ ಪಡಿ. ಯಾವುದೇ ಕೆಲಸದಲ್ಲಿ ನಿಷ್ಠೆಯಿಂದ ಪ್ರಯತ್ನ ಪಟ್ಟರೆ ಪ್ರತಿಫಲ ಆ ದೇವರು ನಮಗೆ ಒಳ್ಳೆ ಪ್ರತಿಫಲನ ನೀಡೇ ನೀಡ್ತಾರೆ. ಹಾಗಾಗಿ ನಾವು ದೇವರನ್ನು ನಂಬಲೇಬೇಕಾಗುತ್ತೆ. ನೀವು ಆಗಾಗ ಶನಿ ಟೆಂಪಲ್ಗೆ ಹೋಗಿ ನೀವು ಪೂಜೆಗಳನ್ನು ಮಾಡಿಸಿ, ಮತ್ತು ಶನಿ ಟೆಂಪಲಲ್ಲಿ ಶನಿವಾರ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಸಾಡೆ ಸಾತಿಯಿಂದ ಕೂಡ ಮುಕ್ತಿನ ಹೊಂದ್ತೀರಾ. ಎಲ್ಲ ರೀತಿಯಲ್ಲೂ ನೀವು ಅನುಕೂಲಗಳನ್ನು ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಮೇ 15 ನಂತರ ನೀವು ಯಾವುದೇ ಕೆಲಸಗಳನ್ನು ಮಾಡೋದಾದರೆ ನೀವು ಮೇ 15 ನಂತರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಗುರುಬಲ ಖಂಡಿತ ಬರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಮದುವೆ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ಮತ್ತು ವಿದ್ಯಾಭ್ಯಾಸ ಆಗಿರ್ಬೋದು, ಯಾವುದೇ ಕೆಲಸ ಆಗಿದ್ರೂ ಯಶಸ್ವಿಯನ್ನು ಕಾಣ್ತೀರಾ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ರಾಶಿ ಬಗ್ಗೆ ಇವಾಗ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್. ತಕ್ಷಣ ನೋಡ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಬಾಯ್, ಮತ್ತೆ ಸಿಗ್ತೀನಿ.